ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಚ್ ಕಂಪ್ಯೂಟರ್ಸ್. ಈ ವಿಡಿಯೋದಲ್ಲಿ ಎಕ್ಸೆಲ್ ಫಾರ್ಮುಲಾದಲ್ಲಿ ಸಮ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಂಕ್ಷನ್ಸ್ ಅಥವಾ ಫಾರ್ಮುಲಾ ಅಂತ ಕರಿತೀವಿ. ಎಕ್ಸೆಲ್ನಲ್ಲಿ ನಾವು ಯೂಸ್ ಮಾಡೋ ಎಲ್ಲ ಫಾರ್ಮುಲಾಗಳಿಗೆ ಫಂಕ್ಷನ್ ಅಂತ ಕರಿತೀವಿ. ನಾನಿಲ್ಲಿ ಫಂಕ್ಷನ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಅದನ್ನು ಫಾರ್ಮುಲಾ ಅಂತ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ಸಮ್ ಫಂಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಸಮ್ ಅಂದರೆ ಕೂಡೋದು, ಅಂದರೆ ಆಡಿಷನ್ ಅಂತ ಹೇಳ್ತೀವಿ. ಸೊ ಒಟ್ಟು ಇದರಲ್ಲಿ 3 ರೀತಿಯ ಫಂಕ್ಷನ್ಗಳಿದೆ. ಜನರಲ್ ಆಗಿ ಒಂದು ಸಮ್ ಅಂತ ಯೂಸ್ ಮಾಡ್ತೀವಿ, ಮತ್ತೊಂದು ಸಮ್ ಇಫ್ ಮತ್ತೆ ಸಮ್ ಇಫ್ಸ್ ಅಂತ. ಈ 3 ಫಂಕ್ಷನ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮತ್ತೆ ಅದನ್ನು ಮಾಡೋ ಅಗತ್ಯ ಇಲ್ಲ. ಈ ರೀತಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನೀವು ಯಾವುದೇ ಚಾರ್ಜನ್ನು ಕಟ್ಟಬೇಕಾಗಿಲ್ಲ, ಆಲ್ವೇಸ್ ಫ್ರೀ. ಸೊ ಈಗಾಗಲೇ ನಿಮಗೆ ಒಂದು ಡೇಟಾನ ರೆಡಿ ಮಾಡಿದ್ದೀನಿ ನೋಡಿ ಇಲ್ಲಿ. ಸೊ ಇಲ್ಲಿ ಏನಿದೆ ಅಂತಂದರೆ, ಇಲ್ಲಿ ಫ್ರೂಟ್ಸ್ ಲಿಸ್ಟ್ ಇದೆ, ಕ್ವಾಂಟಿಟಿ, ರೇಟು ಅಂದರೆ ಟೋಟಲ್ ಅಮೌಂಟು. ಸೊ ಈ ರೀತಿ ಟೋಟಲ್ ಡೇಟಾ ಇಲ್ಲಿದೆ. ಈಗ ಇಲ್ಲಿರೋ ಟೋಟಲ್ ಮೊತ್ತ ಈ ಎಲ್ಲ ಫ್ರೂಟ್ಸ್ಗೂ ಸೇರಿಬಿಟ್ಟು ಎಷ್ಟಿದೆ ಅನ್ನೋದನ್ನ ನಾವು ಟೋಟಲ್ ಮಾಡಬೇಕು. ಸೊ ಅದಕ್ಕೆ ನಾವು ಸಮ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಓಕೆ, ಈ ಸಮ್ ಫಂಕ್ಷನ್ ಒಂದು ಸ್ಟ್ರಕ್ಚರ್ ಹೆಂಗಿರಬೇಕು, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಈಕ್ವಲ್ ಸಮ್ ಓಪನ್ ಬ್ರಾಕೆಟ್ ಅಂತ ಹಾಕಿ, ಸೊ ಈ ಎಲ್ಲ ಡೇಟಾನ ಅಂದರೆ ಈ ಒಂದು ರೇಂಜನ್ನು ನಾವು ಈ ರೀತಿ ಸೆಲೆಕ್ಟ್ ಮಾಡಿ ಕ್ಲೋಸ್ ಬ್ರಾಕೆಟ್ ಅಂಡ್ ಎಂಟರ್ ಮಾಡಿದ್ರೆ ಟೋಟಲ್ ಡೇಟ್ ಈ ರೀತಿ 1,52,080 ಬಂದಿದೆ. ಇದನ್ನ ಸಮ್ ಫಂಕ್ಷನ್ ಅಲ್ಲಿ ಈಗ ಜನರಲ್ ಆಗಿ ಈ ರೀತಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಮತ್ತೆ ಇದನ್ನ ನಾವು ಆಟೋಮೆಟಿಕ್ ಶಾರ್ಟ್ಕಟ್ ಕೀನಲ್ಲಿ ಹೆಂಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಕೀಬೋರ್ಡ್ ಇಂದ ಈ ಡೇಟಾ ಏನು ಎಂಟ್ರಿ ಆಗಿದೆ, ಸೊ ಇದರ ಲಾಸ್ಟ್ ಸೆಲ್ ನಲ್ಲಿ ಈ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಆಲ್ಟ್ ಈಕ್ವಲ್ ಅನ್ನು ಕೊಟ್ರೆ ಈ ಟೋಟಲ್ ರೇಂಜ್ ನ ಯಾವ್ದು ಏನು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂನ ಆಟೋಮೆಟಿಕ್ ಸೆಲೆಕ್ಟ್ ಮಾಡ್ಕೊಳುತ್ತೆ. ಜಸ್ಟ್ ಎಂಟರ್ ಮಾಡಿದ್ರೆ ಸಾಕು. ಸೊ ಇದಕ್ಕೆ ಆಟೋ ಸಮ್ ಅಂತ ಹೇಳ್ತೀವಿ. ಈ ರೀತಿ ಶಾರ್ಟ್ಕಟ್ ಮೆಥಡ್ ಅನ್ನು ಯೂಸ್ ಮಾಡಬಹುದು. ಓಕೆ, ಕೀಬೋರ್ಡ್ ಅಲ್ಲಿ ಈ ರೀತಿ ಯೂಸ್ ಮಾಡ್ತೀವಿ. ಇದು ಹೋಮ್ ನಲ್ಲಿ ಎಡಿಟಿಂಗ್ ಗ್ರೂಪ್ ಅಲ್ಲಿ ಇದೆ ನೋಡಿ, ಇಲ್ಲಿ ಆಟೋ ಸಮ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಎಂಟರ್ ಮಾಡಿ ಇದರ ಟೋಟಲ್ ಮೊತ್ತವನ್ನ ತೋರಿಸುತ್ತೆ. ಓಕೆ, ಸೊ ಅದೇ ರೀತಿ ಫಾರ್ಮುಲಾ ಟ್ಯಾಬ್ ನಲ್ಲಿ ಹೋದ್ರೆ ಇಲ್ಲಿ ಕೂಡ ಇದೆ ಆಟೋ ಸಮ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಆಟೋ ಸಮ್ ಆಗುತ್ತೆ. ಇಲ್ಲಿ ಆಟೋ ಸಮ್ ಪಕ್ಕದಲ್ಲಿ ಮತ್ತೊಂದು ಇನ್ಸರ್ಟ್ ಫಂಕ್ಷನ್ ಅಂತ ಇದೆ, ಇಲ್ಲಿ ಇನ್ಸರ್ಟ್ ಫಂಕ್ಷನ್ ನೋಡ್ಬೋದು. ಮತ್ತೆ ಫಾರ್ಮುಲಾ ಬಾರ್ ನಲ್ಲಿ ಇಲ್ಲಿ ಕೂಡ ಇನ್ಸರ್ಟ್ ಫಂಕ್ಷನ್ ಇದೆ. ಸೊ ಇವೆರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡಿ. ಈಗ ನಮಗೆ ಎಲ್ಲಿ ಟೋಟಲ್ ಬರಬೇಕಾಗಿದೆಯೋ ಆ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇನ್ಸರ್ಟ್ ಫಂಕ್ಷನ್ ಅನ್ನ ಕ್ಲಿಕ್ ಮಾಡಿ. ಇನ್ಸರ್ಟ್ ಫಂಕ್ಷನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮಗೆ ಸಮ್ ಫಂಕ್ಷನ್ ಅಂತ ಇರುತ್ತೆ. ಸೊ ಕಾಣ್ತಾ ಇಲ್ಲ ಅಂದ್ರೆ ಇದನ್ನ ಸಮ್ ಫಂಕ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿ. ಓಕೆ ಮಾಡಿದ್ರೆ ಇಲ್ಲಿ ನಿಮಗೆ ಪ್ಯಾರಾಮೀಟರ್ಸ್ ಬರುತ್ತೆ. ಅಂದ್ರೆ ಈಗ ನಾನು ಆಲ್ರೆಡಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಆಟೋ ಸಮ್ನ ಸೆಲೆಕ್ಟ್ ಆಗಿದೆ, ಇದು ಟೋಟಲ್ ರೇಂಜ್ ಅನ್ನ ತಗೊಂಡಿದೆ. ಸೊ ಇನ್ ಕೇಸ್ ನಾನು ಚೇಂಜ್ ಮಾಡ್ತೀನಿ ಅಂತಂದ್ರೆ ಚೇಂಜ್ ಮಾಡ್ಬೋದು. ಈ ರೀತಿ ಸೆಲೆಕ್ಟ್ ಮಾಡಿ ಆ ಒಂದು ಪ್ಯಾರಾಮೀಟರ್ ನಲ್ಲಿ ರೇಂಜ್ ಬರುತ್ತೆ, ಓಕೆ ಮಾಡಿ ಜಸ್ಟ್. ಓಕೆ, ಸೊ ಇನ್ಸರ್ಟ್ ಫಂಕ್ಷನ್ ಮುಖಾಂತರ ಯೂಸ್ ಮಾಡ್ಬೋದು, ಆಲ್ಟ್ ಈಕ್ವಲ್ ಆಟೋ ಫಂಕ್ಷನ್ ಯೂಸ್ ಮಾಡ್ಬೋದು. ಇದು ಜನರಲ್ ಆಗಿ ಯೂಸ್ ಮಾಡ್ತಕ್ಕಂತಹ ಸಮ್ಗೆ. ಅಂದ್ರೆ ಇದು ಗೊತ್ತಾಯ್ತಲ್ಲ ನಿಮ್ಗೆ ಏನಾಗುತ್ತೆ ಅಂತ. ಈ ಎಲ್ಲಾ ವ್ಯಾಲ್ಯೂಗಳು ಟೋಟಲ್ ಆಗುತ್ತೆ, ಒಟ್ಟು ಮೊತ್ತ ಬರುತ್ತೆ ಇಲ್ಲಿ. ಓಕೆ, ಸಮ್ ಅಂದ್ರೆ ಆಡಿಷನ್ ಮಾಡ್ಲಿಕ್ಕೆ ಯೂಸ್ ಮಾಡೋದು, ಆಡಿಷನ್ ಫಂಕ್ಷನ್. ಇಲ್ಲಿ ಟೋಟಲ್ ಕ್ವಾಂಟಿಟಿ ಎಷ್ಟಿದೆ, ಈ ಎಲ್ಲ ಫ್ರೂಟ್ಸ್ಗಳು ಸೇರಿ ಟೋಟಲ್ ಎಷ್ಟು ಕೆಜಿ ಇದೆ ಅಂತ ನಾವು ಕಂಡುಹಿಡಿಬೇಕಂದ್ರೆ ಜಸ್ಟ್ ಆಲ್ಟ್ ಈಕ್ವಲ್ ಅನ್ನು ಕೊಟ್ರೆ ಸಾಕು. ಇಲ್ಲಿ ಟೋಟಲ್ ಕ್ವಾಂಟಿಟಿಯನ್ನ ತಗೊಳುತ್ತೆ, ಅದರ ಒಟ್ಟು ಮೊತ್ತ ಬರುತ್ತೆ. ಇಲ್ಲಿ ಕೂಡ ಆಲ್ಟ್ ಈಕ್ವಲ್ ನ ಯೂಸ್ ಮಾಡ್ಬೋದು ಈ ರೀತಿ. ಓಕೆ, ಸೊ ಇದು ಜನರಲ್ ಆಗಿ ಯೂಸ್ ಮಾಡ್ತಕ್ಕಂಥ ಸಮ್ ಫಂಕ್ಷನ್. ಸಮ್ ಇಫ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಸಮ್ ಇಫ್ ಅಂತಂದ್ರೆ ಒಂದು ಕಂಡೀಷನ್ ಯೂಸ್ ಮಾಡಿಕೊಂಡು ನಮಗೆ ಸಮ್ ಮಾಡೋದು. ಅಂದ್ರೆ ಈಗ ಇಲ್ಲಿರೋ ಡೇಟಾ ಟೋಟಲ್ ಮೊತ್ತ ಇದೆಯಲ್ವಾ, ಇದರಲ್ಲಿ ಏನೇನು ವ್ಯಾಲ್ಯೂ ಇದೆ ನೋಡಿ, 8,000 ಸಮಥಿಂಗ್ ಇದೆ, 11,000 ಇದೆ, 19,000 ಇದೆ, 20, 30. ಸೊ ಹೀಗಿದೆ. ಇದರಲ್ಲಿ ನಾನು ಒಂದು 20,000 ಮೇಲೆ ಇರೋದನ್ನ ಮಾತ್ರ ಪ್ಲಸ್ ಮಾಡಬೇಕು, ಅಥವಾ 20,000 ಒಳಗಡೆ ಇರೋದನ್ನ ಪ್ಲಸ್ ಮಾಡಬೇಕು, ಆಡ್ ಮಾಡಬೇಕು. ಅಂತ ಸಮಯದಲ್ಲಿ ನಾವು ಸಮ್ ಇಫ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಸಮ್ ಇಫ್ ಓಪನ್ ಬ್ರಾಕೆಟ್ ರೇಂಜ್ ಅಂದ್ರೆ ಯಾವುದು ನಮಗೆ ಟೋಟಲ್ ಬೇಕಾಗಿದೆಯೋ ಆ ರೇಂಜ್ ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಕಾಮ ಕೊಡಿ. ನಂತರ ಕ್ರೈಟೇರಿಯಾ ಏನಪ್ಪಾ ಅಂತ ಹೇಳಿದ್ರೆ, ಕಂಡೀಷನ್ ಏನಾಗಬೇಕು, ಲೆಸ್ ದೆನ್ 20,000, 20,000ಗಿಂತ ಕಡಿಮೆ ಇರೋದನ್ನ ಮಾತ್ರ ನಾವು ಸಮ್ ಮಾಡಬೇಕಾಗಿದೆ ಅಂತ. ಓಕೆ, ಸೊ
ಈ ರೀತಿ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದ್ರೆ 20,000ಗಿಂತ ಕಡಿಮೆ ಯಾವ್ದು ಇದೆಯೋ ಆ ವ್ಯಾಲ್ಯೂ ಮಾತ್ರ ಆ್ಯಡ್ ಆಗುತ್ತೆ. ನೋಡಿ ಇಲ್ಲಿ 19,000 ಇದೆ, 11,000 ಇದೆ. ಸೊ ಇದೆರಡು ಸೇರಿದೆ ಮತ್ತೆ 8,000 ಇದಿಷ್ಟು ಡೇಟಾ ಸೇರಿಬಿಟ್ಟು ಟೋಟಲ್ ಆಗಿದೆ. ಓಕೆ, ಅದೇ ನಾನು ಗ್ರೇಟರ್ ದೆನ್ ಯೂಸ್ ಮಾಡಿದ್ರೆ 20,000ಕ್ಕಿಂತ ಯಾವುದು ಹೆಚ್ಚು ವ್ಯಾಲ್ಯೂ ಇದೆಯೋ ಅದು ಮಾತ್ರ ಪ್ಲಸ್ ಆಗುತ್ತೆ. 20,000ಗಿಂತ ಕಡಿಮೆ ಇರೋ ವ್ಯಾಲ್ಯೂನ ಸ್ಕಿಪ್ ಮಾಡುತ್ತೆ. ಓಕೆ, ಅದು ಆಡಿಷನ್ ಆಗಲ್ಲ. ಇದಕ್ಕೆ ಸಮ್ ಇಫ್ ಅಂತ ಹೇಳ್ತೀವಿ. ಸಮ್ ಇಫ್ಸ್ ಅಂತ ಹೇಳಿದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಈ ಒಂದು ಡೇಟಾದಲ್ಲಿ ರಿಪೀಟ್ ಎಂಟ್ರಿ ಆಗಿರುತ್ತೆ. ಈಗ ಆಪಲ್ ಅಥವಾ ವಾಟರ್ ಮಿಲನ್ ಯಾವುದೋ ಒಂದು ರಿಪೀಟ್ ಎಂಟ್ರಿ ಆಗಿರುತ್ತೆ. ಓಕೆ, ಇಲ್ಲಿ ನೋಡೋಣ, ಇಲ್ಲಿ ರಿಪೀಟ್ ಎಂಟ್ರಿ ಇದೆ. ಓಕೆ, ಈಗ ನಾನೇನ್ ಮಾಡ್ತೀನಿ ಅಂದ್ರೆ ವಾಟರ್ ಮಿಲನ್ ಎಷ್ಟಿದೆ, ಎಷ್ಟು ವ್ಯಾಲ್ಯೂ ಇದೆ, ವಾಟರ್ ಮಿಲನ್ಗೆ ಸಂಬಂಧಪಟ್ಟ ವ್ಯಾಲ್ಯೂ ಮಾತ್ರ ಎಷ್ಟಿದೆ ಅನ್ನೋದನ್ನ ತಿಳ್ಕೊಬೇಕು. ಅಂದ್ರೆ 8,010 ಪ್ಲಸ್ 26,000 ಇವೆರಡನ್ನೇ ಪ್ಲಸ್ ಮಾಡಬೇಕು. ಅದು ಈ ಒಂದು ಕ್ರೈಟೀರಿಯಾ ರೇಂಜ್ನ ಮೇಲೆ ನಾನು ಪ್ಲಸ್ ಮಾಡ್ಬೇಕಂತ ಹೇಳಿದಾಗ ಅದಕ್ಕೆ ನಾನು ಸಮ್ ಇಫ್ಸ್ ನ ಯೂಸ್ ಮಾಡ್ತೀನಿ. ಸಮ್ ಇಫ್ಸ್ ಓಪನ್ ಬ್ರಾಕೆಟ್ ಸಮ್ ಆಫ್ ರೇಂಜ್ ಯಾವುದನ್ನು ನಾನು ಟೋಟಲ್ ಮಾಡಬೇಕಾಗಿದೆ ಅದು ಸಮ್ ಆಫ್ ರೇಂಜ್ ಆಗುತ್ತೆ, ಕಾಮ ಕ್ರೈಟೀರಿಯಾ ರೇಂಜ್ ಫ್ರೂಟ್ಸ್. ಈ ಫ್ರೂಟ್ಸ್ ಅಲ್ಲಿ ನಾನು ಯಾವುದನ್ನ ಟೋಟಲ್ ಮಾಡಬೇಕು, ಯಾವ ಒಂದು ಫ್ರೂಟ್ಸ್ಗೆ ಸಂಬಂಧಪಟ್ಟ ವ್ಯಾಲ್ಯೂನ ಟೋಟಲ್ ಮಾಡ್ಬೇಕು ಅನ್ನೋದನ್ನ ಹಾಕಿ ಮತ್ತೆ ಕಾಮ ಇಂದ ಸೆಪರೇಟ್ ಮಾಡಿ. ಸೊ ಡಬಲ್ ಕೋಟ ಒಳಗಡೆ ಯಾವ ಒಂದು ಫ್ರೂಟ್ಸ್ ಇದೆ ಅದನ್ನ ನೇಮ್ ಕೊಡ್ಬೇಕು. ಇಲ್ಲಿ ವಾಟರ್ ಮಿಲನ್ ಕ್ಲೋಸ್ ಬ್ರಾಕೆಟ್ ದೆನ್ ಎಂಟರ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು. ಓಕೆ, ಈಗ ನೋಡಿ, ಸೊ ಇಲ್ಲಿ ಏನಾಗಿದೆ 34,010 rupees ಬಂದಿದೆ. ಅಂದ್ರೆ ವಾಟರ್ ಮಿಲನ್ ಇಲ್ಲಿ ಎಷ್ಟಿದೆ 26,000 ಇದೆ. ಈ ಒಂದು ವಾಟರ್ ಮಿಲನ್ನ ವ್ಯಾಲ್ಯೂ 8,010 ಇದೆ. ಒಟ್ಟಾರೆ ಈ ಎರಡು ವ್ಯಾಲ್ಯೂ ಸೇರ್ಬಿಟ್ಟು 34,010 rupees ಆಯ್ತು. ಈ ಎರಡು ವ್ಯಾಲ್ಯೂ ಪ್ಲಸ್ ಆಗಿದೆ. ಸೊ ಇಲ್ಲಿ ನಾನು ಡೇಟಾ ಲಿಸ್ಟ್ ಹಾಕೊಂಡಿದ್ದೀನಿ. ಇಲ್ಲಿ ಒಂದು ಫ್ರೂಟ್ಸ್ ನೇಮ್ ತಗೊಳ್ಳೋಣ, ಪೊಮೊಗ್ರಾನೆಟ್. ಓಕೆ, ಈ ರೀತಿನೂ ಮಾಡ್ಬೋದು. ಸಮ್ ಇಫ್ಸ್ ಓಪನ್ ಬ್ರಾಕೆಟ್ ಸಮ್ ಆಫ್ ರೇಂಜ್ ಕಾಮ ರೇಂಜ್ ಆಫ್ ಕ್ರೈಟೀರಿಯಾ ಕಾಮ. ಸೊ ಪೊಮೊಗ್ರಾನೆಟ್ ನಾನು ಅಲ್ಲಿ ಟೈಪ್ ಮಾಡೋದ್ರ ಬದಲು ಈ ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಸೆಲ್ನಲ್ಲಿರೋ ಟೆಕ್ಸ್ಟ್ ಕಂಟೆಂಟ್ಗೆ ಸಂಬಂಧಪಟ್ಟ ಕ್ರೈಟೀರಿಯಾ ಆಗುತ್ತೆ ಅಲ್ವಾ. ಸೊ ಇದನ್ನು ಕ್ಲೋಸ್ ಬ್ರಾಕೆಟ್ ಮಾಡಿ ಎಂಟರ್ ಮಾಡೋಣ. ಓಕೆ, ಪೊಮೊಗ್ರಾನೆಟ್ 28,600 rupees ಎಲ್ಲಿದೆ ನೋಡಿ, 28,600 rupees. ಇನ್ ಕೇಸ್ ಇದೇ ಡೇಟಾ ನಾನು ಇಲ್ಲಿ ರಿಪೀಟ್ ಮಾಡ್ತೀನಿ. ಈಗ ನೋಡಿ ವ್ಯಾಲ್ಯೂ ಚೇಂಜ್ ಆಗುತ್ತೆ, 39,600 rupees ಆಯಿತು. ಇಲ್ಲಿ 28,600 ಇದೆ. ಪೊಮೊಗ್ರಾನೆಟ್ ಇಲ್ಲಿ 11,000 ಇದೆ. ಸೊ ಟೋಟಲು 39,600 rupees ಆಯಿತು. ಓಕೆ, ನಾನು ಇಲ್ಲಿ ಡೇಟಾನ ಇಲ್ಲಿ ಕೂಡ ಚೇಂಜ್ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ವಾಟರ್ ಮಿಲನ್ 34,010, ಸ್ಟ್ರಾಬೆರಿ. ಓಕೆ, ಹೀಗೆ ಇಲ್ಲಿ ಕ್ರೈಟೀರಿಯಾ ಏನಾಗ್ತಿದೆ ಅಂತ ನೋಡಿ. ಫಸ್ಟ್ ಒಂದು ಸಮ್ ಆಫ್ ರೇಂಜ್ ಅಂತ ಹೇಳಿದ್ರೆ ಟೋಟಲ್ ಆಗಬೇಕಾಗಿರೋ ಅಂದ್ರೆ ವ್ಯಾಲ್ಯೂ ತಗೋಬೇಕು. ಇಲ್ಲಿ ಕಾಮ ಆದಮೇಲೆ ನೆಕ್ಸ್ಟ್ ರೇಂಜ್ ಆಫ್ ಕ್ರೈಟೀರಿಯಾ ತಗೋಬೇಕು. ಅಂದ್ರೆ ಯಾವ್ದನ್ನ ನಾನು ಕ್ರೈಟೀರಿಯಾ ಯಾವ್ದು ಯೂಸ್ ಮಾಡ್ತೀನಿ ಆ ಒಂದು ಕಾಲಮ್ನ ತಗೋಬೇಕು. ನಂತರ ಕ್ರೈಟೀರಿಯಾ ಏನು ಫ್ರೂಟ್ಸ್ ಅದು ಯಾವ್ದು ಬೇಕು ಅಂತ ನಾನು ಪರ್ಟಿಕ್ಯುಲರ್ ಆಗಿ ಡಬಲ್ ಕೋಟ ಒಳಗಡೆ ಇಲ್ಲಿ ಎಂಟ್ರಿ ಮಾಡ್ಬೋದು. ಅದು ಡೈನಾಮಿಕ್ ಆಗಬೇಕು ಅಂತಂದ್ರೆ ಒಂದು ಸೆಲ್ಲಲ್ಲಿ ಅದನ್ನ ಡೇಟಾ ಲಿಸ್ಟ್ ಮಾಡಿ ಈ ರೀತಿ ಮಾಡ್ಬೋದು. ಓಕೆ, ಸೊ ಈ ಡೇಟಾ ಲಿಸ್ಟ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನೀವು ಇನ್ನೂ ಹೆಚ್ಚಿನದಾಗಿ ತಿಳ್ಕೋಬೇಕು ಅಂತಂದ್ರೆ ನಮ್ಮ ವಿಡಿಯೋ ಚಾನೆಲ್ನಲ್ಲಿ ಎಕ್ಸೆಲ್ ಬೇಸಿಕ್ ಲೆಸನ್ಸ್ ಎಲ್ಲ ಇದೆ, ಅದರಲ್ಲಿ ನೋಡಿ ತುಂಬಾ ಇನ್ ಡೆಪ್ತ್ ಆಗಿ ಹೇಳಿದ್ದೀವಿ. ಸೊ ಅದು ಇನ್ನೂ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಬೇಸಿಕ್ ಎಲ್ಲ ಚೆನ್ನಾಗಿ ತಿಳ್ಕೊಂಡ್ರೆ ನಿಮಗೆ ಎಕ್ಸೆಲ್ ಫಂಕ್ಷನ್ಸ್ ಅರ್ಥ ಆಗುತ್ತೆ ಸ್ನೇಹಿತರೆ. ಓಕೆ, ಮುಂದಿನ ವಿಡಿಯೋದೊಂದಿಗೆ ಇದೇ ರೀತಿ ಮತ್ತೊಂದು ಫಂಕ್ಷನ್ ಸಿಗ್ತೀನಿ. ಥ್ಯಾಂಕ್ ಯು.